ಎಲ್ಲ ಶ್ರೀಗಂಧ ಟಿವಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಹೇಳೋ ವಿಷಯ ಅತಿ ಮುಖ್ಯವಾದ ವಿಷಯ. ಮೊದಲ ಒಂದು ವಿಷಯ ಹೇಳಬೇಕು. ಇಲ್ಲಿ ನಾನು ಯಾವ ನಾಯಕ ನಟನ ಬಗ್ಗೆ ಆಗಿರ್ಬೋದು, ಯಾವ ನಾಯಕಿ ಬಗ್ಗೆ ಆಗಿರ್ಬೋದು, ಉಳಿದಂತೆ ಯಾರ ಬಗ್ಗೆಯೂ ಮಾತಾಡದೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷಗಳ ಕಾಲ, ಅದು ಹೇಳ್ತೀನಿ, ಇಷ್ಟು ವರ್ಷಗಳ ಕಾಲ ನಿರ್ದೇಶಕರು, ಪ್ರತಿಭಾವಂತ ನಿರ್ದೇಶಕರು ಆಯಾಯ ಕಾಲಘಟ್ಟದಲ್ಲಿ ಅವರು ಬಂದು ಕೆಲಸ ಮಾಡಿದ್ರ ಬಗ್ಗೆ, ಅವರ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡಬೇಕು. ಯಾಕೆ ಅಂತ ಕಾರಣ ಇದೆ. ನಾನು 2000 ಮೇಲೆ 2000 ಆಫ್ಟರ್ 2000 ಮಾತಾಡಲ್ಲ. ಈಗಿನ ಜನ್ರೇಷನ್ಗೆಲ್ಲ ಗೊತ್ತಿದೆ. ಆದರೆ ಬಿಫೋರ್ 2000 ಸ್ವಲ್ಪ ಹಳೆ ವಿಷಯಕ್ಕೆ ಹೋಗ್ತೀನಿ. ನಂತರ ಬಂದು ನಾನು 2000ವರೆಗೂ ಬಂದು ನಿಲ್ಲಿಸ್ತೀನಿ. ಯಾಕಂದರೆ ನಮ್ಮ ಸಿನಿಮಾ ಸಿಬ್ಬಂದಿಯವರು, ಉದ್ಯಮದವರೇ ಒಂದು ನೆಗೆಟಿವ್ ಎನರ್ಜಿನ ಮೊದಲಿಂದಲೂ ತುಂಬಿಸ್ಬಿಟ್ಟಿದ್ದಾರೆ ನಮ್ಮ ಪ್ರೇಕ್ಷಕರ ಮೈಂಡಲ್ಲಿ. ಅದೇನು ಗೊತ್ತಾ, ನಮ್ಮ ಕನ್ನಡ ಇಂಡಸ್ಟ್ರಿ ಚಿಕ್ಕ ಇಂಡಸ್ಟ್ರಿ, ತುಂಬ ಚಿಕ್ಕ ಒಂದು ಚೌಕಟ್ಟು, ಮಾರ್ಕೆಟಿಂಗ್ ಇಲ್ಲ, ಯಾರೂ ನೋಡಲ್ಲ, ಇದೆಲ್ಲ ಹೇಳಿದ್ದಾರೆ. ಅದಲ್ಲ. ನಮ್ಮ ಕನ್ನಡ ಚಿತ್ರೋದ್ಯಮ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡದ ನಿರ್ದೇಶಕರು ಯಾವ ಭಾಷೆಯ ನಿರ್ದೇಶಕರು ಕಡಿಮೆ ಇಲ್ಲ. ನಮ್ಮ ಉದ್ಯಮ ಯಾವ ಪರಭಾಷೆ ಉದ್ಯಮಕ್ಕೂ ಇದು ಕಡಿಮೆ ಅಲ್ಲ ಅಂತ ಹೇಳೋಕ್ಕೆ ಇವತ್ತು ನಾವು ಹೊರಟಿರೋದು. ನೋಡಿ, ಮೊದಲಿಂದನೂ ಬಂದ್ಬಿಡ್ತೀನಿ ವಿಷಯಕ್ಕೆ. ತುಂಬ ನಿಮಗೆ ನಾವು ಬೋರ್ ಮಾಡಿಸಲ್ಲ. ಪುಟ್ಟಣ್ಣ ಕಣಗಾಲ್ ಒಂದು ಎಕ್ಸ್ಪೆರಿಮೆಂಟ್ಗೆ ಆತ ಒಂದು ಮಹಾ ಪಿಲ್ಲರ್ ಆಗಿದ್ದರು. ಎಕ್ಸ್ಪೆರಿಮೆಂಟ್ ಪಿಲ್ಲರ್ ಅವರು ಪುಟ್ಟಣ್ಣ ಕಣಗಾಲ್. ಅವರು ಇಂಡಸ್ಟ್ರಿಗೆ ಬಂದಾಗ ಕೆಲವು ಸಿನಿಮಾಗಳನ್ನ ಮಾಡ್ತಾರೆ, ತುಂಬ ಕಾದಂಬರಿ ಆಧಾರಿತ ಸಿನಿಮಾಗಳನ್ನೇ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಒಂದು ತಮಿಳಿನ ಹೆಸರಾಂತ ನಿರ್ದೇಶಕರು ಕೆ ಬಾಲಚಂದರ್ ಒಂದು ಮಾತು ಹೇಳಿದರು. ನಾನು ಪುಟ್ಟಣ್ಣ ಕಣಗಾಲ್ ಜೊತೆ ಕೆಲಸ ಮಾಡಿದರೆ ಇನ್ನೂ ಒಂದಿಷ್ಟು ಒಳ್ಳೆ ಸಿನಿಮಾಗಳನ್ನ, ಇನ್ನೂ ಚೆನ್ನಾಗಿರೋ ಸಿನಿಮಾಗಳನ್ನ ಮಾಡ್ತಿದ್ದೆ ಅಂತ ಅವ್ರು ಹೇಳಿದರು. ಹಾಗಾದರೆ ಪುಟ್ಟಣ್ಣ ಕಣಗಾಲ್ ಯಾರ್ರೀ? ನಮ್ಮ ಕನ್ನಡದವ್ರು ಅಲ್ವಾ? ನಮಗೆ ಹೆಮ್ಮೆ ಅಲ್ವಾ? ಅವ್ರು ಮಾಡಿದಂಥ ಸಿನಿಮಾಗಳು ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ. ಇಂಡಿಯಾದಲ್ಲೇ ಮೊದಲ ಬಾರಿಗೆ ಸ್ಲೋ ಮೋಷನ್ ಸಾಂಗ್ನ ಶೂಟಿಂಗ್ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಅವರು, ನಾಗರಹಾವಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು. ಬಾರೆ ಬಾರೆ ಹಾಡಿದೆಯಲ್ಲ, ಅದು ಮೊದಲ ಭಾರತೀಯ ಸ್ಲೋ ಮೋಷನ್ ಚಿತ್ರೀಕರಣಗೊಂಡ ಚಿತ್ರ ಹಾಡು. ಇವತ್ತು ಇಂಡಿಯಾದಲ್ಲಿ ಸತ್ಯಜಿತ್ ರೇ ಅಂತ ಒಬ್ಬ ನಿರ್ದೇಶಕ ಇದ್ದರು. ಅವರು ತುಂಬ ದೊಡ್ಡ ನಿರ್ದೇಶಕರು. ಅವ್ರನ್ನ ತುಂಬ ಜನ ಲೆಜೆಂಡ್ ಅಂತಾರೆ, ಲೆಜೆಂಡೇ ಅವರು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಯಾವ ಸತ್ಯಜಿತ್ ರೇಗೂ ಕಡಿಮೆ ಇಲ್ಲ. ಅವರಷ್ಟೇ ಪ್ರಮುಖರು, ಅಷ್ಟೇ ತೂಕದ ಡೈರೆಕ್ಟ್ರು, ನೋ ಡೌಟ್. ಅವರು ಮಾಡಿದ ಸಿನಿಮಾಗಳು ಬಂತು. ಎಷ್ಟೋ ತಮಿಳಿನ, ತೆಲುಗು ನಿರ್ದೇಶಕರುಗಳಿಗೆ ಅವರು ರೋಲ್ ಮಾಡೆಲ್ ಆದರು. ಇವತ್ತು ಪುಟ್ಟಣ್ಣ ಕಣಗಾಲ್ ಫ್ಲೋರ್ ಅಂತಲೇ ಒಂದು ಎ ವಿ ಎಮ್ ಅಲ್ಲ, ಹೈದರಾಬಾದಲ್ಲಿ ಒಂದು ಸ್ಟುಡಿಯೋ ಇದೆ. ಅದು ANR ಸ್ಟುಡಿಯೋ. ಅದು ಆ ಸ್ಟುಡಿಯೋದಲ್ಲೇ ಒಂದು ಫ್ಲೋರಿಗೆ ಹೆಸರಾಕಿದ್ದಾರೆ ಅವರು. ನಮ್ಮಲ್ಲದು ಯಾರೋ ಕೆಲಸ ಮಾಡಿಲ್ಲ ಬಿಡಿ. ನಾವು ಮಾರ್ಕೆಟಿಂಗ್ ಕಡಿಮೆ ಅಂತ ಹೇಳ್ಕೊಂಡು ಹೋಗೋದೇ ಆಗೋಯ್ತಲ್ಲ, ಅದೊಂದು. ಅದೇ ಕಾಲಘಟ್ಟದ ನಂತರ ಬಂದರು ಸಿದ್ಧಲಿಂಗಯ್ಯ ಅವರು. ಸಿದ್ಧಲಿಂಗಯ್ಯ ಅವರು ಮಾಡಿದ ಸಿನಿಮಾಗಳು ಎಂಥ ಒಂದು ಪ್ರಬುದ್ಧ ಸಿನಿಮಾಗಳು ಕಣ್ರಿ. ಭೂತಯ್ಯ ನಮಗ ಅಯ್ಯು. ಈ ಸಿನಿಮಾ ಯಾವ ಭಾಷೆಯಲ್ಲೂ ಈ ಥರ ಸಿನಿಮಾ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಅದರಲ್ಲಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ ದೃಶ್ಯ, ಕ್ಲೈಮ್ಯಾಕ್ಸನ್ನು ಶೂಟ್ ಮಾಡಿದಾರಲ್ಲ ಅವರು, ಅದು ಇತ್ತೀಚೆಗೆ ಭಾರ್ಗವ ಅವರು ಹೇಳ್ಬಿಟ್ರು ಅದು ಯಾವ ಥರ ಶೂಟ್ ಮಾಡೋದು ಅಂತ. ಇಲ್ಲ ಅಂದರೆ ಇದುವರೆಗೂ ಯಾವ ಭಾಷೆಯ ತಂತ್ರಜ್ಞರು ಗೊತ್ತಿರಲಿಲ್ಲ, ಯಾವ ಭಾಷೆಯವ್ರಿಗೂ ಗೊತ್ತಾಗಲಿಲ್ಲ ಇದು ಹೆಂಗೆ ಶೂಟಿಂಗ್ ಮಾಡಿದ್ರಪ್ಪ ಅಂತ. ಆ ಥರ ಶೂಟ್ ಮಾಡಿದ್ದಾರೆ ಭೂತಯ್ಯ ನಮಗ ಅಯ್ಯು. ಅದ್ಭುತ ಸಿನಿಮಾ. ಅದು ಕಲಾತ್ಮಕ, ಕಮರ್ಷಿಯಲ್ ಒಳಗೊಂಡ ಸಿನಿಮಾ ಅದು. ಆ ಸಿನಿಮಾನ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ, ಎಂಥ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಬಂಗಾರದ ಮನುಷ್ಯ 2 ವರ್ಷ ಓಡ್ತು. ನಮ್ಮ ಅಣ್ಣವರು ಜೀವ ತುಂಬಿ ಅಭಿನಯಿಸಿದರು. ಅಣ್ಣವರು ಭಾರತೀಯವರು. ಅದ್ಭುತ ಚಿತ್ರ ಅದು, ಎಲ್ಲರಿಗೂ ಗೊತ್ತು. ಎಷ್ಟೋ ಜನ ಸಿಟಿ ಬಿಟ್ಟು ಹಳ್ಳಿಗೆ ಹೋಗಿ ವ್ಯವಸಾಯ ಶುರು ಮಾಡಿದ್ರು ಆ ಸಿನಿಮಾ ನೋಡ್ಬಿಟ್ಟು. ಇದು ಆಗಿದ್ದು ಕನ್ನಡದಲ್ಲಿ ತಾನೇ, ನಮ್ಮ ಕನ್ನಡದವ್ರು ತಾನೇ ಸಿದ್ಧಲಿಂಗಯ್ಯ ಅವರು. ಆ ನಂತರ ಕಾಲಘಟ್ಟದಲ್ಲಿ ಹಂಗೆ ಬರ್ತಾ ದ್ವಾರಕೀಶ್ ಅವರು ಬಂದರು. ದ್ವಾರಕೀಶ್ ಅವರು ಫಾರಿನ್ನ ಶೂಟಿಂಗ್ ಮಾಡಿದ್ರು ರೀ. ಮೊದಲ ಬಾರಿಗೆ ವಿದೇಶ ಚಿತ್ರೀಕರಣ ಮಾಡಿದ್ರು ಅವರು ವಿದೇಶದಲ್ಲಿ. ಎಂಥ ಡೈರೆಕ್ಟರ್ ಅವರು, ಎಂಥ ಪ್ರೊಡ್ಯೂಸರ್ ಅವರು. ಆ ಧೈರ್ಯ ಯಾರಿಗಿತ್ತು ಅವಾಗ? ಅವರು ಕನ್ನಡದವ್ರು ತಾನೇ. ಅವರು ಪಂಚಭಾಷಾ ನಿರ್ಮಾಪಕರವರು, ಅದೆಲ್ಲ ಮಾಡಿದ್ದಾರೆ ಅವರು. ಆನಂತರ ಬಂದವರು ಸಿಂಗ್ ಬಾಬು ಅವರು ಬಂದರು. ನಾನು ಇಲ್ಲಿ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಹೇಳ್ತೀನಿ. ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ. ಅವರ ಪಾಯಿಂಟ್ ಆಫ್ ವ್ಯೂವಲ್ಲಿ, ಅವರ ಕೆಲಸದಲ್ಲೇ ಅವ್ರು ಚೆನ್ನಾಗೇ ಮಾಡಿದ್ದಾರೆ. ಆದರೆ ನಾನು ಕೆಲವು ಜನ ಗುರುತು ಹಾಕಿಕೊಂಡು ಮಾತಾಡ್ತಿದ್ದೀನಿ ನಾನು. ಸಿಂಗ್ ಬಾಬು ಅವರು ಎಕ್ಸ್ಪೆರಿಮೆಂಟ್ಗಳು ಮಾಡೋದ್ರಲ್ಲಿ ಎತ್ತಿದ ಕೈಯವರು. ನಾಗರಹೊಳೆ ಅನ್ನೋ ಸಿನಿಮಾ ಮಾಡಿದ್ರು. ಎಂಥ ಸಿನಿಮಾ, ಎಕ್ಸ್ಪೆರಿಮೆಂಟ್ ಮೂವಿ ಅದು. ಅಂಥ ಸಿನಿಮಾ ನಿಮಗೆ ಗೊತ್ತಿಲ್ಲ ಪ್ರೇಕ್ಷಕರೇ, ಎಲ್ರಿಗೂ ಗೊತ್ತಿಲ್ಲ. ಸೆಂಟ್ರಲ್ನಲ್ಲಿ ಆ ಸಿನಿಮಾನ ಸ್ಟೇ ಆರ್ಡರ್ ತಂದುಬಿಟ್ರು, ರಿಲೀಸ್ ಮಾಡಬಾರ್ದು ಅಂತ. ರಾಜಕಾರಣಿಗಳು ಬಂಡವಾಳ ಎಲ್ಲ ಬಯಲು ಮಾಡಿದ್ದಾರೆ ಅದರಲ್ಲಿ. ರಾಜಕಾರಣಿಗಳಿಗೂ ಭ್ರಷ್ಟಾಚಾರಿಗಳಿಗೂ ಯಾವ ಥರ ಲಿಂಕ್ ಇದೆ, ರಾಜಕಾರಣಿಗಳು ಯಾವ ಥರ ಭ್ರಷ್ಟಾಚಾರಗಳಾಗ್ತಾರೆ, ಇದೆಲ್ಲ ಅಂಥ ಸಿನಿಮಾದಲ್ಲಿದೆ. ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ರೆಬಲ್ ಸ್ಟಾರ್ ಅನ್ನೋ ಒಂದು ಬಿರುದು ತಂದುಕೊಟ್ಟ ಸಿನಿಮಾನೇ ಅದು. ಅಂತ ಅಷ್ಟು ಹಿಟ್ ಸಿನಿಮಾ ಅದು. ಅದು ಬಂದಮೇಲೆ ಎಷ್ಟೋ 100 ಸಿನಿಮಾಗಳು ಆ ಶೇಡಲ್ಲೇ ಬಂದವು, ಎಲ್ಲ ಭಾಷೆಯಲ್ಲಿ ಬಂದವು.
ನಮ್ಮ ಕನ್ನಡ ಸಿನಿಮಾ ಅಲ್ವಾ ಅದು. ಅವರೇ ಮಾಡಿದಂಥ ಬಂಧನ, ಮುತ್ತಿನ ಹಾರ, ಎಂಥ ಸಿನಿಮಾ ರೀ ಮುತ್ತಿನ ಹಾರ. ಒಬ್ಬ ಕೊಡಗಿನ ಯೋಧನ ಕತೆ ಆಯ್ಕೆ ಮಾಡ್ಕೊಂಡು ಮಾಡಿದ್ದಾರೆ. ಎಂಥ ಸಿನಿಮಾ ಅದು ಮುತ್ತಿನ ಹಾರ. ಆ ನಂತರ ನಮ್ಮೆಲ್ಲರ ಪ್ರೀತಿಯ ನಮ್ಮ ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಬಿಡಿ. ನಾನು ಎಲ್ಲರ ಬಗ್ಗೆ ತುಂಬ ಹೊತ್ತು ಮಾತಾಡೋ ವಿಷಯಗಳಿದೆ, ಆದರೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಟೈಮ್ ತುಂಬ ಆಗ್ಬಿಡುತ್ತೆ, ನಿಮಗೆ ಬೋರ್ ಆಗ್ಬಿಡುತ್ತೆ. ಶಂಕರ್ ನಾಗ್ ಅವ್ರ ಬಗ್ಗೆ ನಾವು ಮಾತಾಡಲೇಬೇಕು. ಶಂಕರ್ ನಾಗ್ ಅವರು ಮಾಡಿದಂಥ ಎಕ್ಸ್ಪೆರಿಮೆಂಟ್ಗಳು ಒಂದೆರಡಲ್ಲ ರೀ. ಅವರು ಸಿನಿಮೇತರ ಕೆಲಸಗಳು ಬೇಕಾದಷ್ಟು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಒಂದು ಎಪಿಸೋಡ್ ಮಾಡೋಣ. ತುಂಬ ಹಲವಾರು ಅವರ ಸ್ನೇಹಿತರು, ಅವರ ಸಹೋದ್ಯೋಗಿಗಳೆಲ್ಲ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಮಾಡಿದಂಥ ಆಕ್ಸಿಡೆಂಟ್ ಸಿನಿಮಾ ಶುರುವಾಗಿ 20 ನಿಮಿಷ ಮಾತೇ ಇಲ್ಲ ಸಿನಿಮಾದಲ್ಲಿ, ಗೊತ್ತಾ ನಿಮಗೆ? ಇಂಗ್ಲೀಷ್ ಮೂವಿ, ಒಂದು ಸೈಲೆಂಟ್ ಇಂಗ್ಲೀಷ್ ಮೂವಿ ರೇಂಜ್ಗಿದೆ ಆ ಸಿನಿಮಾ, ಆಕ್ಸಿಡೆಂಟ್ ಮೂವಿ. ಅವರು ಡೈರೆಕ್ಷನ್ ಮಾಡಿ ಸಿನಿಮಾಗಳು ಅಂಥ ಯಶಸ್ಸು ಕಾಣಿಲ್ಲ ರೀ, ಅದೊಂದು ಹಣೆ ಬರ. ಆದರೆ ಎಲ್ಲವೂ ಎಕ್ಸ್ಪೆರಿಮೆಂಟ್ ಮೂವಿಗಳೇ. ಮಿಂಚಿನ ಓಟ ಅದ್ಭುತ ಸಿನಿಮಾ. ಅಣ್ಣವ್ರನ್ನ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಮುತ್ತಿನ ಕತೆ ಸಿನಿಮಾ ಮಾಡಿದ್ದಾರೆ. ದಿ ಪರ್ಲ್ ಅನ್ನೋ ಕಾದಂಬರಿ ತಗೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಮೊದಲ ಬಾರಿಗೆ ಅಂಡರ್ ವಾಟರ್ಲಿ ಶೂಟಿಂಗ್ ಮಾಡಿ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರೀ. ಮೊದಲ ಬಾರಿಗೆ ಅಂಡರ್ ವಾಟರ್ಲಿ ಮಾಡಿ ಶೂಟಿಂಗ್ ಮಾಡಿ ಸಿನಿಮಾ ಅದು. ಒಂದು ರಿಮೋಟ್ ಆಕ್ಟೋಪಸ್ನ ಲಂಡನ್ನಿಂದ ತರಿಸಿ ಅದರೊಟ್ಟಿಗೆ ಅಣ್ಣವರು ಫೈಟ್ ಮಾಡೋ ಥರ ಮಾಡಿದ್ದಾರೆ. ಯಾವ ಡೈರೆಕ್ಟರ್ ಮಾಡಿದ್ದಾರೆ ಇಂಡಿಯಾದಲ್ಲಿ? ಸಿನಿಮಾ ಸಿಬ್ಬಂದಿಗಳಿಗೆ ಇದು ಗೊತ್ತಿದ್ದು ಕೂಡ ನೀವು ನಮ್ಮ ಸಿನಿಮಾ, ನಮ್ಮದು ಮಾರ್ಕೆಟಿಂಗ್ ಚಿಕ್ಕದು, ನಮ್ಮಲ್ಲಿ ವರ್ಕರ್ಸ್ ಇಲ್ಲ ಅಂತ ಹೇಳ್ತೀರಾ. ಇದೆಲ್ಲ ಮಾಡಿದ್ದು 40 ವರ್ಷ ಹಿಂದೆನೇ ಮಾಡಿದ್ದಾರೆ, ನೆನ್ನೆ ಮೊನ್ನೆ ಅಲ್ಲ. ಅದೊಂದು. ಆನಂತರ ಕಾಶಿನಾಥ್ ಅವ್ರ ಬಗ್ಗೆ ಹೇಳಲೇಬೇಕು. ಕಾಶಿನಾಥ್ ಅವರು ಯಾವ ಒಂದು ಬಿರುದುಗಳಿಗೂ ಒಳಪಟ್ಟಿಲ್ಲ, ಅಭಿಮಾನಿಗಳ ಸಂಘ ಇಲ್ಲ. ಎಲ್ಲ ಪ್ರೇಕ್ಷಕರು, ಎಲ್ಲ ಹೀರೋಗಳ ಅಭಿಮಾನಿಗಳು ಅವ್ರಿಗೆ ಅಭಿಮಾನಿಗಳು. ಅವ್ರು ಸಿನಿಮಾವನ್ನು ನೋಡೋರು. ಸ್ವಲ್ಪ ಮಡಿ ಸಿನಿಮಾಗಳು ಮಾಡೋರು. ಅದು ಗೊತ್ತಾಗುತ್ತೆ. ಅದು ಸ್ವಲ್ಪ ಈ ಫ್ಯಾಮಿಲಿ ಕೂತ್ಕೊಂಡು ನೋಡೋದು ಕಷ್ಟ ಆಗ್ತಿತ್ತು ಕೆಲವು ಸಿನಿಮಾಗಳನ್ನ. ಆದರೆ ಇರೋ ವಿಷಯನ ನೀಟಾಗಿ ಕನ್ನಡಿನ ನೀಟಾಗಿ ಹಿಡಿದುಬಿಟ್ಟಿದ್ದಾರೆ. ಅಷ್ಟು ಅದ್ಭುತ ಸಿನಿಮಾಗಳನ್ನ ಮಾಡಿದ್ರು ಅವರು. ಅಪರಿಚಿತ ಸಿನಿಮಾ, ಎಂಥ ಸಿನಿಮಾ ಅದು. ಅನುಭವ, ಅನಂತರ ಅವಾಂತರ, ಅದ್ಭುತ ಮೂವಿಗಳು ಮಾಡಿದ್ದಾರೆ. ತುಂಬ ಒಂದು ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಸಿನಿಮಾನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು. ಕಂಟೆಂಟ್ ಮುಖ್ಯ ಅಂತ ಅವತ್ತು ಹೇಳಿದ್ದಾರೆ ಅವರು. ಇವಾಗ ನಾವು ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ, ಕಂಟೆಂಟೇ ಮುಖ್ಯ ಅಂತ ಹೇಳೋದು ನಾವು ಅವತ್ತು ಹೇಳಿದ್ದಾರೆ ಅವರು, ಕಾಶಿನಾಥ್ ಅವರು ಅಲ್ವಾ. ಕಂಟೆಂಟ್ಗೆ ಇಷ್ಟು ನೋಡಿ, ಸಣ್ಣ ಬಜೆಟ್ ಹೈ ಬಜೆಟ್ ಅಂತ ಹೇಳ್ಬಾರ್ದು ಇಂಡಸ್ಟ್ರಿಲಿ. ತುಂಬ ಅದು ನೆಗೆಟಿವ್ ಮಾತಾಗುತ್ತೆ. ಆ ಒಂದು ಕಂಟೆಂಟ್ಗೆ ಆ ದುಡ್ಡು ಕೇಳುತ್ತೆ, ಆ ಹಣ ಅಷ್ಟೇ ಕೇಳುತ್ತೆ, ಕಂಟೆಂಟ್ಗೆ ಅಷ್ಟೇ ಹಾಕಬೇಕು. ಅದು ಲೋ ಬಜೆಟ್ ಅಲ್ಲ ರೀ, ಅದು ಆ ಕಂಟೆಂಟ್ಗೆ ಅಷ್ಟೇ ಕೇಳೋದು. ಆ ಸಿನಿಮಾ ಅದಷ್ಟೇ ಅಷ್ಟೇ. ಹೈ ಬಜೆಟ್ಗೆ ಹೈ ಸಿನಿಮಾ ಅಂದರೆ ಒಂದು ದೊಡ್ಡ ಮಟ್ಟದ ಒಂದು ಸಿನಿಮಾಗೆ ತುಂಬ ದುಡ್ಡು ಕೇಳುತ್ತೆ. ಆ ಥರ ಮಾಡಬೇಕಾಗತ್ತೆ ಅಲ್ವಾ. ಈ ಥರ ಕಾಶಿನಾಥ್ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ ನಂತರ ಒಂದು ಛಾಯೆ ಬದಲಾಗುತ್ತೆ ಇಂಡಸ್ಟ್ರೀಲಿ. ಒಂದು 2 ಮಹಾನ್ ಪ್ರತಿಭಾವಂತರು ಇಂಡಸ್ಟ್ರಿಗೆ ಬರ್ತಾರೆ. ಒಂದು ಸ್ವಲ್ಪ ವ್ಯಾಕ್ಯೂಮ್ ಇದ್ದಿದ್ದನ್ನ ಫಿಲಪ್ ಮಾಡ್ತಾರೆ, ರವಿಚಂದ್ರನ್ ಮತ್ತು ಹಂಸಲೇಖ. ಇವ್ರ ಬಗ್ಗೆ ಮಾತಾಡಬೇಕು. ಇವರಿಬ್ಬರು ತುಂಬ ದೊಡ್ಡ ಒಂದು 2 ಪಿಲ್ಲರ್ ಇಂಡಸ್ಟ್ರಿಗೆ. ಯಾಕೆಂದರೆ ರವಿಚಂದ್ರನ್ ಅವರು ಏನು ಕನಸ್ಕೊಂಡಿದ್ರೋ ಇದುವರೆಗೂ ಮಾಡಿದ್ದಲ್ಲ, ಇನ್ನು ಮಾಡೋದು ಬೇರೆ ಥರ ಇದೆ ಅಂತೇಳಿ ತೋರಿಸ್ಕೊಟ್ಟವರು ಅವರು. ಅದ್ಭುತ ಸೆಟ್ಗಳು. ರವಿಚಂದ್ರನ್ ಅವರು ಎಲ್ಲ ವಯಸ್ಸಿನ ಪ್ರೇಕ್ಷಕರನ್ನು ಕರ್ಕೊಬಂದರು ಸಿನಿಮಾ ಥಿಯೇಟ್ರಿಗೆ. ಕಾಲೇಜ್ ಮಕ್ಕಳು ಬಂದರು, ಹಿರಿಯವರು ಬಂದರು, ಎಲ್ಲರೂ ಬಂದರು. ಅದ್ಭುತ ಹಾಡುಗಳ ಚಿತ್ರೀಕರಣ, ಒಂದು ಒಳ್ಳೆ ಕತೆ ಇಟ್ಕೊಂಡು ಸಿನಿಮಾ ಮಾಡೋದು. ಅದನ್ನು ರಿಮೇಕ್ ಮಾಡ್ತಾರೆ ಅಂತ ಹೇಳ್ತಾರೆ, ನಾನು ಒಪ್ಪಲ್ಲ. ಅದು ಅವರು ಒಂದು ಎಳೆ ತಗೊಂಡು ಕಂಪ್ಲೀಟ್ ಸೀನ್ನೇ ಚೇಂಜ್ ಮಾಡಿಬಿಡೋರು ಅವರು. ಅದು ರಿಮೇಕ್ ಅಲ್ಲ, ರವಿ ಮೇಕ್ ಅಂತ ನನ್ನ ಫ್ರೆಂಡೋ ಹೇಳ್ತಿದ್ರು. ಅದು ನಿಜ. ಅದು ಈ ರೀತಿ ಅದಕ್ಕೆ ತಕ್ಕ ಜೋಡಿಯಾಗಿ ಹಂಸಲೇಖ ಅವರು. ಮ್ಯೂಸಿಕ್ಕಲ್ಲಿ ಇರುವಂಥ ಒಂದು ಆಯಾಮನೇ ಚೇಂಜ್ ಮಾಡಿಬಿಟ್ರು ಅವರು. ಅವರೇ ಸಾಹಿತ್ಯ ಬರೆದು ಮ್ಯೂಸಿಕ್ ಮಾಡಿದ್ರು, ಆಡು ಭಾಷೆಯಲ್ಲಿ ಪದ ಕಟ್ಟಿದ್ರು, ಅದ್ಭುತ ಮ್ಯೂಸಿಕ್ ಮಾಡಿಬಿಟ್ರು. ಲೈವ್ ರೆಕಾರ್ಡಿಂಗ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು. ಅದ್ಭುತವಾಗಾಯಿತು. ರವಿಚಂದ್ರನ್ ಅವರು 20 ವರ್ಷ ಅನ್ಬೀಟೇಬಲ್, ಅನ್ಟಚಬಲ್, ಅನ್ಸ್ಟಾಪೇಬಲ್ ಹಂಗೆ ಬೆಳೆದ್ಬಿಟ್ರು ಅವರು. ಅಷ್ಟು ಚೆನ್ನಾಗಿ ಮಾಡಿದ್ರು ಕೆಲಸ ಅವರು. ಈ ಒಂದು ಕಾಲಘಟ್ಟದಲ್ಲಿ ದಿನೇಶ್ ಬಾಬು ಅವ್ರು ಬರ್ತಾರೆ. ದಿನೇಶ್ ಬಾಬು ಅವ್ರು ಎಂಥ ಡೈರೆಕ್ಟರ್ ರೀ. ದಿನೇಶ್ ಬಾಬು ಅವ್ರು ನೆನೆಸ್ಕೋಬೇಕು ನಾವು. ಇವ್ರು ಸಿನಿಮಾಗಳು ಜಾಸ್ತಿ ಮಾಡ್ತಿಲ್ಲ ಅವರು ಇವ್ರು ಸಿನಿಮಾಗಳು ಮಾಡಬೇಕು ಅವರು ತುಂಬ ಅಪ್ಡೇಟ್ ಸಿನಿಮಾಗಳನ್ನ ಕೊಟ್ಟವ್ರಿ ಅವರು. ಅಮೃತವರ್ಷಿಣಿ ರಮೇಶ್ ಅಂತ ಒಬ್ಬ ಹೀರೋಗೆ, ಒಂದು ಹ್ಯಾಂಡ್ಸಮ್ ಹೀರೋಗೆ ಒಂದು ಸೈಲೆಂಟ್ ವಿಲನ್ ಕೊಟ್ಬಿಟ್ರು ಅವರು. ಎಷ್ಟು ಚೆನ್ನಾಗಿ ಮಾಡಿಬಿಟ್ರು ದಿನೇಶ್ ಬಾಬು ಅವರು ಕೂಡ ತುಂಬ ಬಜೆಟ್ ಆಗ್ತಿರ್ಲಿಲ್ಲ. ಅವ್ರ ಕತೆಗೆ ಏನು ಬೇಕೋ ಅದು ಹಾಕೊಂಡು ಮಾಡಿಬಿಡೋರು ಅವರು. ಸೂಪರ್ ಡೈರೆಕ್ಟರ್ ದಿನೇಶ್ ಬಾಬು ಅವರು. ನೆನೆಸ್ಕೋಬೇಕಾಗುತ್ತೆ. ಇವರೆಲ್ಲ ನಮ್ಮ ಕನ್ನಡದಲ್ಲಿ ಕೆಲಸ ಮಾಡಿದ್ದು. ನಮ್ಮ ಉದ್ಯಮ ಸಣ್ಣದಲ್ಲ, ದೊಡ್ಡದಿದೆ, ತುಂಬ ದೊಡ್ಡದಿದೆ. ವಿಷಯಗಳು ಇನ್ನೂ ಇದೆ. ಇನ್ನೊಬ್ಬರು ಬರ್ತಾರೆ ಇಂಡಸ್ಟ್ರಿಗೆ. ಇದು ತುಂಬ ಚೆನ್ನಾಗಿ ಹೇಳುವ ರೋಮಾಂಚನ ಚೆನ್ನಾಗಿರುತ್ತೆ ಸ್ವಲ್ಪ. ಭಾರತ ಚಿತ್ರರಂಗದಲ್ಲಿ ಎಲ್ಲ ನವ ನಿರ್ದೇಶಕರುಗಳಿಗೆ, ಗಡಿ ದಾಟಿ ಇರುವಂಥ ಪರಭಾಷಾ ನವ ನಿರ್ದೇಶಕರುಗಳಿಗೆ ರೋಲ್ ಮಾಡಲ್ ಈತ ಉಪೇಂದ್ರ. ಉಪ್ಪಿ ಸರ್ ಅವರು ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಯಾರೂ ಗೊತ್ತಿರಲಿಲ್ಲ. ಅವರು ತರ್ಲೇಂದ್ರ ಮಗ ಸಿನಿಮಾ ಮಾಡಿದಾಗ ಅಷ್ಟು ಯಾರೂ ಗೊತ್ತಿರಲಿಲ್ಲ. ಅಲ್ಲಿ ಒಂದು ಸಿನಿಮಾ ಇಟ್ಟಾಯಿತು, ನಮ್ಮಲ್ಲಿ ಮಾತ್ರ ಗೊತ್ತಾಯಿತು. ನಂತರ ಒಂದು ಕಾಲಘಟ್ಟದಲ್ಲಿ, ನಂತರ ದಿನಗಳಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಭಾರತೀಯ ಚಿತ್ರರಂಗದಲ್ಲಿ
ಇದುವರೆಗೂ ಆ ಥರ ಸಿನಿಮಾ ಬಂದಿಲ್ಲ, ಮುಂದಕ್ಕೂ ಬರಲ್ಲ. ಅದೇ ಓಂ, ಶಿವಣ್ಣನ ಇನ್ನೊಂದು ಶೇಡ್ ಅದು. ಅದ್ಭುತ ಸಿನಿಮಾ. ಅಲ್ಲಿ ಸಿನಿಮಾದ ಹಾಡುಗಳಾಗಿರ್ಬೋದು, ಹಂಸಲೇಖ ಅವ್ರು ಮಾಡಿದ ಹಾಡುಗಳಾಗಿರ್ಬೋದು, ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡಕ್ಷನ್ ಆಗಿರ್ಬೋದು, ಗೌರಿ ಶಂಕರ್ ಕ್ಯಾಮರಾ ವರ್ಕ್ ಆಗಿರ್ಬೋದು, ಎಲ್ಲ ಭಾಷೆಯ ಪ್ರೇಕ್ಷಕರು ನೋಡಿ ಕೈ ಎತ್ತಿ ಮುಗಿದ ಸಿನಿಮಾ ಅದು. ಏನಪ್ಪ, ಯಾರಪ್ಪ ಈ ಡೈರೆಕ್ಟ್ರು, ಈ ಥರ ಸಿನಿಮಾ ಮಾಡಿದಾರಲ್ಲಪ್ಪ ಅಂತ ಉಪೇಂದ್ರನ ಬಗ್ಗೆ ತುಂಬ ಗೌರವದಲ್ಲಿ ಮಾತಾಡಿದ್ದಾರೆ. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇದ್ದಿದ್ದರೆ ಎಷ್ಟೆಷ್ಟು ವ್ಯೂಸ್ ಆಗ್ಬಿಡೋದು ಅಲ್ವಾ. ಆಮೇಲೆ ಅವರೇ ನಾಯಕರಾಗ್ತಾರೆ. ಆ ಸಿನಿಮಾನೇ ಉಪೇಂದ್ರ ಈ ಥರ ಮಾಡ್ಕೊಂಬರ್ತಾರೆ. ಎಲ್ಲ ಅವರು ಹ್ಯೂಮನ್, ಅವ್ರು ನಾನು ನೀನು ಅನ್ನೋ ಸಬ್ಜೆಕ್ಟು, ಇನ್ ಆ್ಯಂಡ್ ಔಟ್, ಮನುಷ್ಯನ ಇನ್ ಆ್ಯಂಡ್ ಔಟ್, ಹ್ಯೂಮನ್ ಸೈಕಾಲಜಿ, ಇದೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಅದನ್ನ ಸ್ಕ್ರೀನ್ ಪ್ಲೇ ಮಾಡೋದು ಭಾರಿ ಕಷ್ಟ ಇದೆ ರೀ, ತುಂಬ ಕಷ್ಟ ಇದೆ. ಮಾಡಿದ್ದಾರೆ ಉಪೇಂದ್ರ ಅವರು, ಅದನ್ನ ಮಾಡಿ ಜಯಿಸ್ಕೊಂಡಿದ್ದಾರೆ. ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಇಲ್ಲಿ. ಆ ದಿನಗಳಲ್ಲಿ ಸುನಿಲ್ ಕುಮಾರ್ ದೇಸಾಯಿ ಅವರು ಇದಕ್ಕೆ ಮುಂಚೆ ಮಾಡಿದರು. ಸುನಿಲ್ ಕುಮಾರ್ ದೇಸಾಯಿ ಬಗ್ಗೆ ಮಾತಾಡಲೇಬೇಕು. ಡಿಫ್ರೆಂಟ್ ಸಿನಿಮಾಗಳು, ತರ್ಕ ಅನ್ನೋ ಸಿನಿಮಾ, ನಿಷ್ಕರ್ಷ ಅನ್ನೋ ಸಿನಿಮಾ, ಉತ್ಕರ್ಷ ಅನ್ನೋ ಸಿನಿಮಾ, ಅವ್ರದ್ದೇ ಒಂದು ಆಯಾಮ. ಅವ್ರ ಸಿನಿಮಾಗಳೆಲ್ಲ ಬಂದರೆ ಪ್ರೇಕ್ಷಕರು ಹಂಗೆ ಥಿಯೇಟ್ರಿಗೆ ನುಗ್ಗೋರು ರೀ, ಹಂಗೆ ಹೋಗೋರು. ನಿಮಗೆ ಗೊತ್ತಿಲ್ಲ ರೀ, ತಮಿಳ್ನಾಡಿಂದ ಆಂಧ್ರದಿಂದ ಜನ ಬಂದು ಥಿಯೇಟ್ರ್ ಇಲ್ಲಿ ಕನ್ನಡ ಫಿಲ್ಮ್ ನೋಡ್ಕೊಂಡು ಹೋಗ್ತಿದ್ರು ಕಣ್ರಿ. ತಂತ್ರಜ್ಞರು ಕೂಡ ರವಿಚಂದ್ರನ್ ಅವರ ಸಿನಿಮಾ ರಿಲೀಸ್ ಆದರೆ ತಮಿಳ್ನಾಡಿಂದ ಬಂದು ಟೆಕ್ನಿಷಿಯನ್ ಫಿಲ್ಮ್ ನೋಡ್ಕೊಂಡು ಹೋಗೋರು, ಅಲ್ಲಿಗೊಂದು ಕಾಪಿ ತರಿಸ್ಕೊಂಡು ನೋಡೋರು, ಯಾವ ಥರ ಸಾಂಗ್ ಇವರು ಮೇಕಿಂಗ್ ಮಾಡಿದ್ದಾರೆ ಅಂತ. ಆ ಥರ ಇತ್ತು ಕಾಲ. ಎಲ್ಲ ಪ್ರತಿಭಾವಂತರು ನಮ್ಮಲ್ಲೇ ರೀ ಇರೋದು. ಎಲ್ಲ ಸಿನಿಮಾಗಳು ಎಕ್ಸ್ಪೆರಿಮೆಂಟ್ಗಳು ನಮ್ಮಲ್ಲೇ ಆಗಿದ್ದು. ಇದೆಲ್ಲ ನಡುವೆ ಒಂದು ಡೈರೆಕ್ಟ್ರು ಕಲಾತ್ಮಕ ಚಿತ್ರ ಮಾಡಿಕೊಂಡೇ ನ್ಯಾಷನಲ್ ಅವಾರ್ಡು, ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ, ಗಿರೀಶ್ ಕಾಸರವಳ್ಳಿ ಅವರು. ಅವ್ರ ಬಗ್ಗೆ ಮಾತಾಡಲೇಬೇಕಲ್ರಿ. ಯಾವ ಭಾಷೆಯಲ್ಲಿ ಇಷ್ಟು ಸಿನಿಮಾ ಮಾಡಿದ್ದಾರೆ ರೀ ಗಿರೀಶ್ ಕಾಸರವಳ್ಳಿ ಅವರು. ಅಷ್ಟೊಂದು ಸಂಗೀತಕ್ಕೂ ಒತ್ತು ಕೊಡದೆ, ಸಾಹಿತ್ಯಕ್ಕೂ ಒತ್ತು ಕೊಡದೆ, ಕಾದಂಬರಿ ತಗೊಂಡು ಸಿಂಪಲ್ಲಾಗಿ ಒಂದು ನೈಸರ್ಗಿಕವಾಗಿ ಅಂತಾರಲ್ಲ, ಅಷ್ಟು ನಮ್ಮ ಮಣ್ಣಿನ ಸೊಗಡಲ್ಲಿ ಅವರು ಯಾವುದೇ ಒಂದು ಅಬ್ಬರಗಳಿಂದ ಸಿನಿಮಾ ಮಾಡ್ಕೊಂಡು ಗೆದ್ಕೊಬಂದರು. ಅವರು ಎಂಥದ್ದು ಸಿನಿಮಾಗಳನ್ನ ಮಾಡಿದ್ದಾರೆ ಅವರು ಗಿರೀಶ್ ಕಾಸರವಳ್ಳಿ ಅವರು. ಗಿರೀಶ್ ಕಾಸರವಳ್ಳಿ ಅವ್ರ ಮುಖಾಂತರನೇ, ಅವರ ಸಿನಿಮಾದ ಮುಖಾಂತರನೇ ಎಷ್ಟೋ ನಾಯಕಿಯಂದರು ಇವತ್ತು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ತಾರಾ ಆಗಿರ್ಬೋದು, ಪವಿತ್ರ ಲೋಕೇಶ್ ಅವ್ರು ಆಗಿರ್ಬೋದು, ಉಮಾಶ್ರೀ ಅವ್ರು ಆಗಿರ್ಬೋದು. ಇವರೆಲ್ಲ ಕಮರ್ಷಿಯಲ್ ಸಿನಿಮಾ ಮಾಡೋದಕ್ಕೆ, ಸಕ್ಸಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಕಲಾತ್ಮಕ ಸಿನಿಮಾಗಳು, ಆರ್ಟ್ ಸಿನಿಮಾಗಳು ಮಾಡಿ ಅವಾರ್ಡ್ ತಗೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಡೈರೆಕ್ಟ್ರ್ ತಾನೇ. ನಾನು ಯಾವುದೇ ಒಂದು ಡೈರೆಕ್ಟ್ರನ್ನ ಆಯಾಯ ಕಾಲಘಟ್ಟಕ್ಕೆ ಹೇಳ್ತಾ ಇರ್ಬೋದು, ಬಟ್ ಅದರಲ್ಲಿ ವ್ಯತ್ಯಾಸ ಆಗ್ಬೋದು, ಅವ್ರು ಬಂದ ಸಮಯ ವ್ಯತ್ಯಾಸ ಆಗ್ಬೋದು. ಯಾಕೆಂದರೆ ಸ್ಕ್ರಿಪ್ಟೆಡ್ ಅಲ್ಲ ಇದು, ನಾನೆಲ್ಲ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅದರಿಂದ ಇದ್ರ ಮಧ್ಯೆ ಒಬ್ಬರು ಡೈರೆಕ್ಟ್ರು ಬರ್ತಾರೆ, ಶಿವಮಣಿ ಅಂತ. ನನ್ನ ಫೇವ್ರೇಟ್ ಡೈರೆಕ್ಟ್ರ್ ಅವರು. ನಾನು ತುಂಬ ಇಷ್ಟಪಡೋ ಡೈರೆಕ್ಟ್ರಿ ಅವರು. ನಾನು ತುಂಬ ಇಷ್ಟಪಡ್ತೀನಿ ಅವ್ರನ್ನ, ಅವ್ರ ವರ್ಕಿಂಗ್ ಸ್ಟೈಲ್ನ. ಅವರ ಸಿಸ್ಟಮ್ ಬಗ್ಗೆನೇ ಮಾತಾಡಿದ್ದಾರೆ. ಅವರ ಸಿನಿಮಾಗಳು, ಕೆಲವು ಗೋಲಿಬಾರು, ರಾಜಕೀಯ ಸಿನಿಮಾಗಳಿದೆಯಲ್ಲ, ಒಂದು ದೊರೆ ಅಂತ ಸಿನಿಮಾ ಮಾಡ್ತಾರೆ, ಬೇಲಿಯ ಹೂಗಳು ಅಂತ ಕಾದಂಬರಿ ಆಧಾರಿತ ಸಿನಿಮಾ ಅದು, ಕುಂ ವೀರಭದ್ರಪ್ಪ ಅವ್ರದ್ದು. ದೊರೆ ಅಂತ ಹೇಳೋ ಸಿನಿಮಾ ಜಾತಿ ಪದ್ಧತಿ ಬಗ್ಗೆ ಇರೋ ಸಿನಿಮಾ ಅದು. ಅದ್ಭುತ ಸಿನಿಮಾ ರೀ ಅದು. ಅಷ್ಟಾಗಿ ಓಡಲಿಲ್ಲ. ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದ್ರೆ ಜನಗಳು ಸ್ವಲ್ಪ ತಗೊಳ್ಳೋದು ಕಡಿಮೆ ರೀ ನಮ್ಮಲ್ಲಿ. ಅದೇ ಪ್ರಾಬ್ಲಮ್ಮು, ತುಂಬ ಪ್ರಾಬ್ಲಮ್ ಅದು. ಅದ್ಭುತ ಸಿನಿಮಾ ದೊರೆ, ವಿಶ್ವ, ಶಿವಸೈನ್ಯ ಎಲ್ಲ ಒಳ್ಳೆ ಸಿನಿಮಾಗಳೇ ಮಾಡಿದ್ದಾರೆ. ಅದರಲ್ಲಿ ಗೋಲಿಬಾರ್ ಸಿನಿಮಾ ಅದ್ಭುತ ಸಿನಿಮಾ. ಯಾಕೆಂದರೆ ಶಿವಮಣಿಯವರು ರೆಗ್ಯುಲರ್ ಸಿನಿಮಾ ಮಾಡ್ತಿರಲಿಲ್ಲ, ಅವರು ಗ್ಯಾಪ್ ಕೊಟ್ಟು ಸಿನಿಮಾ ಮಾಡೋರು, ಅದ್ಭುತವಾಗಿ ಮಾಡೋರು. ಅವರ ಸ್ಕ್ರೀನ್ ಪ್ಲೇ, ಅವರ ನೆರೇಷನ್ ಅದ್ಭುತವಾಗಿರೋದು. ಸಿಸ್ಟಮ್ ಬಗ್ಗೆ ಆವಾಗಲೇ ಮಾತಾಡಿದರು. ಅವ್ರ ಜೊತೆಲಿ ಓಂ ಪ್ರಕಾಶ್ ಅವರು ಕೂಡ ಲಾಕಪ್ ಡೆತು, AK-47 ಅವರು ಒಳ್ಳೆ ಸಿನಿಮಾಗಳು. AK-47 ನೋಡಿ, ಇದೆಲ್ಲ ನಮ್ಮಲ್ಲೇ ಆಗಿರೋದು ಅಂತ ಹೇಳಿದ್ನಲ್ಲ ಆಗಲೇ. ಅಲ್ಲಿರೋ ಹಾಡುಗಳಲ್ಲಿ, AK-47 ಹಾಡುಗಳಲ್ಲಿ ಯಾರೂ ಕೂಡ ಹೀರೋ ಹೀರೋಯಿನ್ ಲಿಪ್ಸಿಂಕೇ ಮಾಡಿಲ್ಲ. ಹಂಗೇ ಬರ್ತಿರುತ್ತೆ ಹಾಡುಗಳು, ಆ ಕತೆಗೆ ಅನುಗುಣವಾಗಿ ಹಾಡೋಗ್ತಿರುತ್ತೆ. ಯಾರೂ ಕೂಡ ಲಿಪ್ಸಿಂಕ್ ಮಾಡಿಲ್ಲ. ಶಿವಣ್ಣ ಆಗಲಿ, ನಾಯಕಿ ಚಾಂದಿನಿ ಆಗಲಿ, ಅಲ್ಲಿ ಯಾರೂ ಕೂಡ ಲಿಪ್ಸಿಂಕ್ ಮಾಡಿಲ್ಲ. ಹಂಸಲೇಖ ಅವ್ರು ಆ ಥರ ಮಾಡಿದ್ರು. ಆ ಸಿನಿಮಾಗೆ ಹಾಡೇ ಬೇಡ ಅಂದಿದ್ರಂತೆ ರಾಮು ಅವರು. ಇಲ್ಲ, ಮಾಡ್ಸೋಣ, ಚೆನ್ನಾಗಿರುತ್ತೆ, ಮಾಡೋಣ ಕಣೋ ಅಂತೇಳಿ ಮಾಡಿದ್ದಾರೆ. ಹಾಡನ್ನ ಅದ್ಭುತವಾಗಿ ಬಂದಿದೆ. ಎಲ್ಲ ಹಾಡುಗಳು ಸೂಪರ್ ಹಿಟ್ಟು. ಅದ್ಭುತ ಲೈವ್ ರೆಕಾರ್ಡಿಂಗು DTS ಮಾಡಿದ್ದಾರೆ ಹಾಡು ಆವಾಗಲೇ. ಅಂದರೆ ಇಲ್ಲಿ ನೋಡಿ, ನಾಯಕ ಅಲ್ಲಿ ಹಾಡೇ ಇಲ್ಲ, ಹಾಡು ಬರ್ತಾ ಇರುತ್ತೆ, ಹಿಟ್ಟಾಗಿದೆ ಎಲ್ಲನೂ. ಇದು ನಮ್ಮ ಕನ್ನಡ ಸಿನಿಮಾ ರಂಗ ಬೆಳೆದ ರೀತಿ. ಇಲ್ಲಿ 2 ವಿಷಯನೇ ಬಿಟ್ಟಿದ್ದೆ ನಾನು ಹೇಳೋದು. 2 ವಿಷಯ ನನಗೆ ಮರ್ತೋಗಿತ್ತು, ಈಗ ನೆನಪಿಗೆ ಬಂತು. ಕಥಾ ಸಂಗಮ ಅನ್ನೋ ಸಿನಿಮಾ ಪುಟ್ಟಣ್ಣ ಕಣಗಾಲ್ ಅವರು ಎಷ್ಟು ವರ್ಷ ಹಿಂದೆ ಮಾಡಿದ್ರು ರೀ. ಒಂದೇ ಸಿನಿಮಾದಲ್ಲಿ 4-5 ಶೇಡ್ ಕಥೆಗಳು ರೀ ಅದು, ಕಥಾ ಸಂಗಮ. ಆಮೇಲೆ ಅದನ್ನ ರಿಷಬ್ ಅವರು ಇತ್ತೀಚೆಗೆ ಅದನ್ನ ಒಂದು ಸ್ಫೂರ್ತಿಯಿಂದ ಬೇರೆ ಮಾಡಿದ್ದಾರೆ. ಬಟ್ ಯಾರು ಟ್ರೈ ಮಾಡಿದ್ವಲ್ಲ ಇಂಡಿಯಾದಲ್ಲಿ. ಅದಕ್ಕೆ ಅವ್ರನ್ನ ಸತ್ಯಜಿತ್ ರೇಗೆ ಹೋಲಿಸಿದ್ದು ನಾನು ಅಂತ ಡೈರೆಕ್ಟ್ರ್ ಅವರು. ದಿನೇಶ್ ಬಾಬು ಅವರು ಇದೂ ಸಾಧ್ಯ ಅಂತ ಸಿನಿಮಾ ಮಾಡಿದ್ದಾರೆ, ಗೊತ್ತಾ ನಿಮಗೆ? 24 ಗಂಟೆ ಶೂಟಿಂಗ್ ಮಾಡಿದ್ದಾರೆ ಇದೂ ಸಾಧ್ಯ ಅಂತ ಹೇಳೋ ಸಿನಿಮಾ. ಎಕ್ಸ್ಪೆರಿಮೆಂಟ್ರಿ ಅದು. ಎಲ್ಲ ದೊಡ್ಡ ಕಲಾವಿದರನ್ನ ಅವಾಗ ಹಾಕ್ಕೊಂಡು, ಶಂಕರ್ನಾಗ್ ಅವರು, ಪ್ರಭಾಕರ್ ಎಲ್ಲರೂ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಲ್ಲರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅವರು. ಇದೂ ಸಾಧ್ಯ ಅಂತ ಹೇಳೋ ಸಿನಿಮಾ 24 ಅವರ್ಸ್ಲಿ ಶೂಟಿಂಗ್ ಆಗೋಯಿತು. ಆಮೇಲೆ ಬೇರೆಯವರೆಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಸ್ಫೂರ್ತಿ ಅವರೇ ತಾನೆ. ಇದೆಲ್ಲ ಆಗಿರೋದು ನಮ್ಮ ಇಂಡಸ್ಟ್ರಿಯಲ್ಲೇ. ಹಲವು ಪ್ರಥಮಗಳ ಇಂಡಸ್ಟ್ರಿ ಇದು ಹೇಳಲೇಬೇಕು. ಕಿಂದರಿ ಜೋಗಿ ಸಿನಿಮಾನ ರವಿಚಂದ್ರನ್ ಅವರು ಬಳಸಿದ್ದು ಆವಾಗಲೇ ಲಂಡನ್ನಿಂದ ಕ್ಯಾಮ್ರಾ ತರಿಸಿ ಬಳಸಿದರು. ಆ ಕ್ಯಾಮ್ರಾ ಹೆಸರು ನಂಗೆ ಮರ್ತೋಗಿದೆ, ಅದು ನಂಗೆ ನೆನಪಿಗೆ ಬರ್ತಾಯಿಲ್ಲ. ಆವಾಗ ಎಲ್ಲೂ ಸಿಗ್ತಾಯಿತ್ತಿಲ್ಲ ಕ್ಯಾಮ್ರಾ, ಇವರು ಬಳಸಿದ್ದಾರೆ. ಮೊದಲ ಜಿಮ್ಮಿ ಜಿಪ್ ಕ್ಯಾಮ್ರಾ ಬಳಸಿದ್ದು ಕೂಡ ಸೌತ್ ಇಂಡಿಯಾದ ರವಿಚಂದ್ರನ್ ಅವರೇ ಮೊದಲು, ಏಕಾಂಗಿ ಸಿನಿಮಾಗೆ.
ಜಿಮ್ಮಿ ಜಿಪ್ ಕ್ಯಾಮರಾನ ಬೇರೆ ಯಾರು ಬಳಸಿರಲಿಲ್ಲ. ಎಷ್ಟೋ ಪ್ರಥಮಗಳನ್ನ ಮಾಡಿದ್ದಾರೆ ಇಲ್ಲಿರೋರು. ನಾನು ಇದು ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲ ಸೇರಿ ಮಾತಾಡ್ತಾ ಇದ್ದೀನಿ. ನಮ್ಮ ಉದ್ಯಮ ಯಾವುದಕ್ಕೂ ಕಡಿಮೆ ಅಲ್ಲ ಅಂತ ಹೇಳೋದಕ್ಕೆ ಮಾತಾಡ್ತಾ ಇದ್ದೀನಿ. ಎಷ್ಟೋ ಪ್ರಥಮಗಳನ್ನಾದ ಉದ್ಯಮ ಇದು. ಇಲ್ಲಿ ಯಾರು ದಯವಿಟ್ಟು ಉದ್ಯಮದವ್ರು ಕೇಳಿಸ್ಕೋಬೇಕಿದು. ಒಂದು ಕೋರಿಕೆ, ದಯವಿಟ್ಟು ನಮ್ಮ ಸಿನಿಮಾ ಇಂಡಸ್ಟ್ರಿ ಚಿಕ್ಕದು, ನಮ್ಮದು ತುಂಬ ಚಿಕ್ಕ ಇಂಡಸ್ಟ್ರಿ, ನಮ್ಮ ಮಾರ್ಕೆಟಿಂಗ್ ಚಿಕ್ಕದು, ಇಲ್ಲಿ ವರ್ಕರ್ಸ್ ಇಲ್ಲ, ಹೇಳ್ಬಿಡ್ರಿ. ಶಂಕರ್ನಾಗ್ ಅವರು ಸಂಖ್ಯೆ ಸ್ಟುಡಿಯೋ ಮಾಡಬೇಕಾದ್ರೆ ಎಲ್ಲರೂ ನಗಾಡ್ತಿದ್ರಂತೆ ಇದಾಗುತ್ತಾ ಅಂತ. ಆಯ್ತಲ್ವಾ? ಚೆನ್ನೈಯಿಂದ ಕಂಪ್ಲೀಟ್ ಇಂಡಸ್ಟ್ರಿ ಇಲ್ಲಿಗೆ ಬಂತು. ರೆಕಾರ್ಡಿಂಗ್ ರೆಕಾರ್ಡಿಂಗ್ ಇಲ್ಲೇ ಆಯ್ತಿತ್ತು. ಅದನ್ನ ಉಳಿಸ್ಕೋಬೇಕಿತ್ತು. ನೋಡಿ, ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಒಂದು ಸೀರಿಯಸ್ ಪಾತ್ರ ಮಾಡ್ತಿದ್ದಂಥ ಅನಂತ್ನಾಗ್ ಅವ್ರನ್ನ ಪಕ್ಕ ಕಾಮಿಡಿಗಿಳಿಸ್ಬಿಟ್ರು ನಮ್ಮ ಪರಿಣಾಮಚಂದ್ರ ಅವರು. ಒಂದು ಎಕ್ಸ್ಪೆರಿಮೆಂಟೇ ಅದು. ಗಣೇಶ ಸೀರೀಸ್ ಎಲ್ಲ ಸೂಪರ್ ಹಿಟ್ಟೆ. ಎಂಥ ಫಿಲಮ್ಗಳು ಮಾಡಿದ್ದಾರೆ ಅವರು ಪರಿಣಾಮಚಂದ್ರ ಅವರು. ಅನಂತ್ನಾಗ್ ಅವರು ಇನ್ನೊಂದು ಶೇಡೇ ಬಂದ್ಬಿಡ್ತಲ್ಲಿ. ಇಷ್ಟು ಚೆನ್ನಾಗಿ ಅನಂತ್ನಾಗ್ ಕಾಮಿಡಿ ಮಾಡ್ತಾರ ಅನ್ಸ್ಬಿಡ್ತು. ಉದ್ಭವದಲ್ಲಿ ಮಾಡಿದ್ರು ಅವರು, ಉದ್ಭವ ಸಿನಿಮಾದಲ್ಲಿ. ಆದರೆ ಅದಕ್ಕೂ ಮೀರಿ ಇದ್ರಲ್ಲಿ ಮಾಡಿದ್ದಾರೆ. ಗೌರಿ ಗಣೇಶನ ಮದುವೆ, ಅದ್ಭುತ ಸಿನಿಮಾಗಳ್ರಿ ಎಲ್ಲನೂ. ಅದು ಎಲ್ಲ ಭಾಷೆಯವರು ಬಂದು ನೋಡಿದ್ದಾರೆ ಸಿನಿಮಾನ. ನೋಡಿ, ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಬೇಕು. TS ನಾಗಾಭರಣ ಅವರು. ಕಲಾತ್ಮಕ ಕಮರ್ಷಿಯಲ್ ಟಚ್ ಮಾಡಿ ಸಿನಿಮಾ ನಾಗಮಂಡಲ ಸೂಪರ್ ಡೂಪರ್ ಹಿಟ್ಟು. ಎಂಥ ಸಿನಿಮಾ ರೀ ಅದು. C ಅಶ್ವಥ್ ಅದ್ಭುತ ಮ್ಯೂಸಿಕ್ಕು. ನೋಡಿ, ನಾಗಮಂಡಲ ಸಿನಿಮಾ ಅದು ನಾಟಕ ಮಾಡ್ತಾಯಿದ್ರು ಶಂಕರ್ನಾಗ್ ಅವರು. ಗಿರೀಶ್ ಕಾರ್ನಾಡ್ ಅವ್ರ ಕಥೆ ಇರಬೇಕದು. ನೋಡಿ, ಅದು ಎಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅವರು. TS ನಾಗಮಂಡಲ. ಜನ್ಮದ ಜೋಡಿ ಎಂಥ ಸಿನಿಮಾ. ಬಂಗಾರದ ಜಿಂಕೆ, ಬ್ಯಾಂಕರ್ ಮಾರ್ಗಯ್ಯ. ಅವ್ರ ಎಕ್ಸ್ಪೆರಿಮೆಂಟ್ ಮೂವಿಗೆ ಅವರು ಒಂದು ಪಿಲ್ಲರೇ ರೀ. ಸಖತ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅವರು TS ನಾಗಾಭರಣ ಅವರು. ಮತ್ತು ಜೋಸೈಮನ್ ಅವರು, ವಿಷ್ಣುವರ್ಧನ್ ಅವರಿಗೆ ಸಾಹಸಿಮಾನ ಬಿರುದು ಕೊಡಿಸಿದವರು ಅವರು. ಜೋಸೈಮನ್ ಅವರು ನಾವು ನೆನೆಸ್ಕೊಳ್ಳೇಬೇಕು. ಎಲ್ಲರೂ ಸೇರಿ ಉದ್ಯಮನ ಕಟ್ಟಿದ್ದಾರೆ. ಇಲ್ಲಿ ಅವರಿಂದ ಇವರಿಂದ ಅಂತಲ್ಲ, ಆಯಾಯ ಕಾಲಘಟ್ಟದಲ್ಲಿ ಕೆಲಸ ಮಾಡ್ತಾ ಒಂದೊಂದು ಆಯಾಮದಲ್ಲಿ ಮಾಡ್ಕೊಂಡು ಹೋಗಿದ್ದಕ್ಕೆ ಇವತ್ತು ಇಂಡಸ್ಟ್ರಿ ಬೆಳೆದಿರೋದು. ಪ್ಯಾನ್ ಇಂಡಿಯಾ ಬಂದಿದೆ ಇವತ್ತು. ಸಂತೋಷ. ಇವತ್ತು KGF, ಕಾಂತಾರ, ಈಗ ಬರ್ತಿರುವಂಥ ಕೆಲವು ಸಿನಿಮಾಗಳು ಅದ್ಭುತನೇ. ಅದೆಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇದು ಎಲ್ಲದಕ್ಕೂ ತಾಯಿ ಬೇರು ಥರ ಹಳೆಯೋದು ಎಷ್ಟೋ ಘಟನೆಗಳಿವೆ ರೀ. ಪ್ಯಾನ್ ಇಂಡಿಯಾ ಅವತ್ತೇ ಆಗೋಗಿದೆ. ಎಷ್ಟೋ ಸಿನಿಮಾಗಳು ಎಲ್ಲ ಭಾಷೆಗಳು ಡಬ್ಬಾಗಿದೆ, ರಿಮೇಕ್ ಆಗಿವೆ. ರಾಜ್ಕುಮಾರ್ ಅವ್ರ ಸಿನಿಮಾಗಳು ರಜನಿಕಾಂತ್ ಅವ್ರು ರಿಮೇಕ್ ಮಾಡ್ತಾಯಿದ್ರು, ಗೊತ್ತೇನ್ರಿ? ನಾನಿನ ಮರೆಯಲ್ಲಾರೆ, ಅನುರಾಗ್ ಅರಳಿತು, ರಜನಿಕಾಂತ್ ಅವ್ರು ಮಾಡಿದ್ದಾರೆ, ಚಿರಂಜೀವಿ ಅವರು ಮಾಡಿದ್ದಾರೆ. ಇದೆಲ್ಲ ತಿಳ್ಕೊಬೇಕು ನಾವು ಬೇರೆ ಕಡೆಯಿಂದ ರಿಮೇಕ್ ನಾವು ಮಾಡಿಲ್ಲ. ನಮ್ಮಲ್ಲೂ ರಿಮೇಕ್ ಹೋಗಿದೆ, ಬೇರೆ ಕಡೆಗೆ ತುಂಬ ಹೋಗಿದೆ, ಹಲವಾರು ಹೋಗಿದೆ. ಈ ರೀತಿ ಎಷ್ಟೋ ವಿಷಯಗಳಿದೆ. ನೋಡಿ, ರಜನಿಕಾಂತ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರೇ ಮೊನ್ನೆ ಉಪೇಂದ್ರ ಸರ್ ಬಗ್ಗೆ ಹೇಳ್ತಾಯಿದ್ರು. ನಿರ್ದೇಶಕ ಉಪೇಂದ್ರನ ಯಾರೂ ಕೂಡ ಫಾಲೋ ಮಾಡದಿರೋರು ಇಲ್ಲ, ಎಲ್ಲರೂ ಫಾಲೋ ಮಾಡ್ತಾರೆ. ಎಲ್ಲ ಡೈರೆಕ್ಟರ್ಗಳಿಗೂ ರೋಲ್ ಮಾಡೋದು ಅಂತ ಅವರೇ ಹೇಳಿದ್ದಾರೆ. ಇದು ಅವ್ರು ಹೇಳಿದ್ಮೇಲೆ ನಾವೇನು ಹೇಳೋದು? ನಿಜ ಅಲ್ವಾ? ಅದನ್ನ ನಮ್ಮ ಉದ್ಯಮದವರು ಅರ್ಥ ಮಾಡ್ಕೋಬೇಕು. ಮೊನ್ನೆನೂ ಕೂಡ ನ್ಯೂಸ್ ಪೇಪರಲ್ಲಿ ಓದಿರಿ, ಯಾರೋ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಯಾರು ಅಂತ ಮರ್ತೋಗಿದೆ. ನಮ್ಮ ಸಿನಿಮಾ ತುಂಬ ಚಿಕ್ಕ ಇಂಡಸ್ಟ್ರಿ, ಚಿಕ್ಕ ಮಾರ್ಕೆಟ್, ಅದು ಹೇಳೋದೇ ಇರ್ತಾರಪ್ಪ. ಅದು ಏನಕ್ಕೆ ಕೇಳ್ತಾರೋ ಗೊತ್ತಾಯ್ತಿಲ್ಲ ನನಗೆ. ಅದರಲ್ಲಿ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ ಕಂಡ್ರೋ ನಾವು ಯಾರೂ ಕಮ್ಮಿ ಇಲ್ಲ ಅಂತ ರವಿಚಂದ್ರನ್ ಅವ್ರು ಒಬ್ಬರೇ ಹೇಳೋದು. ಎಲ್ಲ ಕಡೆನೂ ನಾವು ಯಾರೂ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ ಅವರು. ಧೈರ್ಯವಾಗಿ ಹೇಳ್ತಾರೆ, ನಿಜಾನೇ ಅದು. ಇತ್ತೀಚೆಗೆ ಯಶ್ ಅವರು, ರಿಷಬ್ ಅವರು, ರಕ್ಷಿತ್ ಅವರು ಎಲ್ಲ ಹೇಳ್ತಾರೆ. ಖುಷಿ ಅದು. ನಾವು ಯಾರು ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಅದನ್ನ ತೋರಿಸ್ಕೊತಾ ಇದ್ದಾರೆ ಅವರು. ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಗೆಲ್ಲ. ನಾನು 2000ರಿಂದ ಇಸ್ವಿಯಿಂದ ಈ ಕಡೆ ಮಾತಾಡಲ್ಲ ಅಂತ ಹೇಳಿದ್ದೆ, ಯಾಕೆ ಎಲ್ಲರಿಗೂ ಜನ್ರೇಷನ್ಗೆ ಗೊತ್ತಿದೆ. ಅವರೆಲ್ಲ ಚೆನ್ನಾಗಿ ಫಿಲ್ಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅನೂಪ್ ಭಂಡಾರಿ ಟೀಮು, ಪ್ರಶಾಂತ್ ನೀಲ್ ಟೀಮು, ಈ ದುನಿಯಾ ವಿಜಯ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಿದ್ದಾರೆ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ಸಿನಿಮಾನ ಪ್ರೇಕ್ಷಕರು ನೋಡೋ ಥರ ಮಾಡಿದ್ರೆ, ಅದ್ಭುತ ಸಿನಿಮಾಗಳನ್ನ ಮಾಡಿದ್ರೆ ಎಲ್ಲ ಕಾಲಘಟ್ಟದಲ್ಲಿ ಸಿನಿಮಾ ಓಡುತ್ತೆ. ಫಾರ್ ಎಕ್ಸಾಂಪಲ್ ಅಷ್ಟೇ. ಯಾವ ಮಾರ್ಕೆಟಿಂಗೇ ಮಾಡಿಲ್ಲ, ಸೂಪರ್ ಡೂಪರ್ ಹಿಟ್ಟು. ಮೊನ್ನೆ ಕೂಡ ಮಂಡ್ಯದಲ್ಲಿ ಬರ್ತಾ ಇರಬೇಕಾದ್ರೆ ಸಿನಿಮಾ ಥಿಯೇಟರ್ ಹೌಸ್ಫುಲ್ ಜನ ಇದ್ದರು. ಸಾಕಲ್ಲ, ಇದು ಎಕ್ಸಾಂಪಲು. ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಫಸ್ಟ್ ಮಾಡಬೇಕು ಹೊಸದೇ. ಆಮೇಲೆ ಬರ್ತಾ ಅವ್ರಿಗೊಂದು ಇಮೇಜ್ ಬಂದಮೇಲೆ ಕಷ್ಟ ಆಗ್ಬಿಡುತ್ತೆ ಸಿನಿಮಾ ಮಾಡೋದು ಅಲ್ವಾ? ಅದು ಹಂಗೇನೆ ಅದು ಇಂಡಸ್ಟ್ರಿ ಹಣೆ ಬರೋದು. ಒಂದು ಇಮೇಜ್ ಯಾವಾಗ ಸ್ಟಿಕಾನ್ ಆಗ್ತಾರೋ ಆ ಸ್ಟಿಕಾನ್ ಆದರೆ ಮುಗೀತು, ಇನ್ನು ಬೇರೆ ಥರ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಬೇರೆ ಭಾಷೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಬರ್ತಾ ಇದೆ, ಇಲ್ಲ ಅಂತಲ್ಲ, ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ನಾನು ಬೇರೆ ಭಾಷೆನ ತೆಗಳ್ತಾ ಇಲ್ಲ, ಎಲ್ಲರೂ ಮಾಡಿದ್ದಾರೆ. ಅದ್ಭುತ ಸಿನಿಮಾಗಳನ್ನ ಮಾಡಿದ್ದಾರೆ. ಆದರೆ ತುಂಬ ಎಕ್ಸ್ಪೆರಿಮೆಂಟ್, ತುಂಬ ಪ್ರತಿಭಾವಂತರು, ತುಂಬ ಕೈ ಚೆಳಕಾಗಿದ್ದು ಇಲ್ಲೇ. ಇನ್ನೂ ತುಂಬ ವಿಷಯಗಳು ಹೇಳೋಕ್ಕಿದೆ. ಬರ್ಕೊಂಡಿದ್ರೆ ಇನ್ನೂ ಒಂದಿನ ಫುಲ್ ಮಾಡ್ಬೋದು ವಿಡಿಯೋ. ನಿಮಗೆ ಬೋರ್ ಆಗ್ಬಿಡುತ್ತೆ ಅಂತ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ಯಾರಿಗೂ ಕಮ್ಮಿ ಇಲ್ಲ. ಅದ್ಭುತ ಸಿನಿಮಾ ರಂಗ, ಕನ್ನಡ ಸಿನಿಮಾ ರಂಗ. ಉದ್ಯಮದವರು, ಡೈರೆಕ್ಟರ್ಗಳು ದಯವಿಟ್ಟು ನಮ್ಮಲ್ಲೇ ಸ್ಫೂರ್ತಿ ಪಡ್ಕೊಳ್ಳಿ, ನಮ್ಮಲ್ಲೇ ಸಿನಿಮಾಗಳು ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಮ್ಮಿ ಅಂತ ಯಾರಿಗೂ ಹೇಳ್ಕೊಬೇಡಿ. ಇದು ನನ್ನ ಕೋರಿಕೆ. ನಮಸ್ಕಾರ.